ಸ್ನೇಹಿತರೆ, ಯಾವಾಗ ಮೋದಿ ಸರ್ಕಾರ BJP ಸರ್ಕಾರ UPI ಡಿಜಿಟಲ್ ಇಂಡಿಯಾವನ್ನು ಶುರು ಮಾಡಿದೆಯೋ ಆವತ್ತಿನಿಂದಲೇ ಕಾಂಗ್ರೆಸ್ಸಿಗರು ಅದನ್ನು ಕಾಲೆಳಿತಲೇ ಬಂದಿದ್ದಾರೆ. ಅವ್ರು ಕೇಳಿದ್ದಿಷ್ಟೇ, ರೋಡ್ ಸೈಡ್ ವ್ಯಾಪಾರಿ ಹತ್ರ ಮೊಬೈಲೇ ಇರಲ್ಲ, ಮೊಬೈಲ್ ಇದ್ದರೆ ಡಾಟಾ ಇರಲ್ಲ, ಡಾಟಾ ವೈಫೈ ಯಾವುದೂ ಇಲ್ಲದೆ UPI ಟ್ರಾನ್ಸಾಕ್ಷನ್ ಹೇಗಾಗುತ್ತೆ? ಆದರೆ ಮೊನ್ನೆ ನಡೆದ AI ಸಮ್ಮಿಟ್ನಲ್ಲಿ ಹೊರ ಜಗತ್ತಿನ ಲೀಡರ್ಸ್ಗಳು ನಮ್ಮ UPI ಹಾಗೂ ಡಿಜಿಟಲ್ ಇಂಡಿಯಾವನ್ನು ತುಂಬ ಹೊಗಳಿದ್ದಾರೆ. ಇದು ನಮ್ಮ ದೇಶಕ್ಕೆ ತುಂಬನೇ ಹೆಮ್ಮೆ ತರುವ ವಿಷಯ. ಇದು ನಮ್ಮ ದೇಶದವರಿಗೆ ಗೊತ್ತಿಲ್ಲ ನಮ್ಮ ದೇಶ ಯಾವ ರೀತಿ ಎತ್ತ ಬೆಳೆಯುತ್ತಿದೆ ಅಂತ. ಇದರಲ್ಲಿ ಕಾಂಗ್ರೆಸ್ಸಿಗರು ನಮ್ಮದು ಯಾವುದೇ ಒಳಿತನ್ನು ಅದನ್ನು ಮುಚ್ಚಿ ಅದರ ಬಗ್ಗೆ ವಿರೋಧವನ್ನೇ ವ್ಯಕ್ತಪಡಿಸುವುದು ನಮ್ಮ ಕಾಂಗ್ರೆಸ್ಸಿಗರ ದೈನಂದಿನ ಕೆಲಸವಾಗಿದೆ. ಮೊನ್ನೆ ಭಾಷಣದಲ್ಲಿ AI ಸಮಿಟ್ ಭಾಷಣದಲ್ಲಿ ಅವ್ರು ಹೇಳಿದಿಷ್ಟೇ, 10 ವರ್ಷದ ಹಿಂದೆ ಮುಂಬಯಿಯ ಯಾವುದೇ ರೋಡ್ ಸೈಡಿನ ವ್ಯಾಪಾರಿ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಯಾವುದೇ ಪೇಪರು ದಾಖಲಾತಿ ಕೂಡ ಅವರ ಇರಲಿಲ್ಲ. ಆದರೆ ಇವತ್ತು 10 years ago, a street vendor in Mumbai could not open a bank account. ಅದೇ ವ್ಯಾಪಾರಿ, ಒಂದು ಪಾನಿಪುರಿ ವ್ಯಾಪಾರಿ ಕೂಡ ಬ್ಯಾಂಕಿನ ಅಕೌಂಟ್ ಅನ್ನು ಹೊಂದಿದ್ದಾನೆ, ಮೊಬೈಲ್ನ UPI And today the same vendor accepts payments on his phone instantly. ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾನೆ. ಪ್ರತಿ ಗಂಟೆಗೆ ಏನಿಲ್ಲ ಅಂದರೂ 1,000 2,000 ಅಮೌಂಟು ಅವರ ಮೊಬೈಲ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿ ಬರ್ತಾ ಇದೆ. ಇದು ಡಿಜಿಟಲ್ ಇಂಡಿಯಾದ ಸಕ್ಸಸ್ಸು, ದೇಶದ ಗೌರವ ಎಂದು ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೀನಿ.